ನನ್ ಮಕ್ಕಳು ಅಲ್ಲಿವರೆಗೆ ಹತ್ಸೋಷ್ಟು ನನಗೇನು ಪೆದ್ದಿ ಅಲ್ಲ ಸರ. ಹೌದಾ, ಓಕೆ. ಮತ್ತೆ ಅಮೌಂಟ್ ಹೆಂಗೆ ನೋಡಿ, ಅಮೌಂಟ್ ತಂದ್ರೆ ಮತ್ತೆ ಇಲ್ಲ ಡಿಕ್ಲೇರ್ ಮಾಡಿ ಕಳಿಸ್ಬಿಡ್ತೀವಿ, ಇಲ್ಲಾಂದ್ರೆ ನಿಮ್ ಮಗನ. ನನ್ನ ಮಗ ಅಂತ ತಪ್ಪು ಕೆಲಸ ಮಾಡಲ್ಲ, ಮಾಡಕ್ಕೂ ಹೋಗೋದಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ವಿಡಿಯೋ ಸಕ್ಕ ಚಿಲ್ ಆಗಿರುತ್ತೆ. ಇವತ್ತು ನಾನು ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಫ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ಟಾಪಿಕ್ ಇಟ್ಕೊಂಡಿದ್ದೀನಿ ಗೈಸ್. ನನ್ನ ಫ್ರೆಂಡ್ಸ್ಗೆ ಈ ಹುಡುಗಿರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀರಂತ ಅಂತ ಹೇಳಿ ಮಶಾಣದಲ್ಲಿ ನಾನು ಪರ್ಸ್ ಹೋಗಿ ಒಂದು ಲಾಗ್ ಮಾಡಿದ್ದೆ. ಅವನಿಗೆ ಮಶಾಣಕ್ಕೆ ಹೋಗಿದ್ದಕ್ಕೆ ಕೇಸ್ ಆಗೈತಂತ. ನಮ್ಮ ಅಮ್ಮಂಗೆ ನಿಮ್ಮ ಮಗ ಜಗಳ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಇದಾನಂತ. ಹಿಂಗೆ ಸ್ವಲ್ಪ ಜನಕ್ಕೆ ಬೇರೆ ಬೇರೆ ಇದಾವೆ. ಸೊ ಈಗ ತಡ ಮಾಡಿದೆ, ಸ್ಟಾರ್ಟ್ ಮಾಡೋದು. ನಾನಂದ್ರೆ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಯಾರ್ಯಾರ ರಿಯಾಕ್ಷನ್ ಹೆಂಗಿರುತ್ತೆ ಅಂಡ್ ಯಾರ್ಯಾರು ನಾನು ಕಂಡು ಹಿಡಿತಾರೆ, ಯಾರ್ಯಾರು ಕಂಡು ಹಿಡಿಯಲ್ಲ ನೋಡಮ್ಮ. ಸಖತ್ ಚಿಲ್ಲಾಗಿರುತ್ತೆ ವಿಡಿಯೋ ಮಾತ್ರ. ಎಂಡ್ವರೆಗೂ ನೋಡಿ, ಮಿಸ್ ಮಾಡಿದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಐತೆ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇದೇ ಥರ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಪಟ್ಟ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆ. ಆ್ಯಂಡ್ ಇವ್ನ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕೆಲ್ಲ ಗೈಸ್. ವಾಯ್ಸ್ ಯಾರು ಕಂಡು ಹಿಡಿಬಾರ್ದು ಅಂತ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಅದಕ್ಕೆ ಇವ್ನು ಇಟ್ಕೊಂಡಿದ್ದೀನಿ ಕರ್ಚೀಪು ಪೇಪರ್ನ. ಗೈಸ್ ಈ ವಿಡಿಯೋ ಏನಿದ್ರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾತ್ರ. ಇದನ್ನ ಯಾರು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಅಂಡ್ ಇದ್ರಲ್ಲಿ ನಾನು ಪೊಲೀಸರ್ನೆಲ್ಲ ನೇಮ್ ಯೂಸ್ ಮಾಡ್ತೀನಿ. ನನ್ನ ಪೊಲೀಸ್ ಸ್ಟೇಷನ್ ಇಂದ ಮಾಡಿದೀವಿ, ಸ್ವಲ್ಪ ದುಡ್ಡು ಕೊಡ್ರಿ ಹಂಗೆ ಹೇಳ್ತೀನಿ. ಜಸ್ಟ್ ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾತ್ರ ಗೈಸ್. ಯಾರಿನ ಸೀರಿಯಸ್ ಆಗಿ ತಗೋಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡ್ಮ ಬನ್ನಿ. ಫಸ್ಟ್ ಯಾರಿಗೆ ಕಾಲ್ ಮಾಡೋಣ? ಫಸ್ಟ್ ನಮ್ಮ ಅಮ್ಮಂಗೆ ಕಾಲ್ ಮಾಡೋಣ. ನಾನು ನಕ್ಕು ಬಿಟ್ರೆ ಅಂತ ನನಗೆ ಒಂಥರ ಟೆನ್ಷನ್ ಗೈಸ್. ನಾನು ನಕ್ಕು ಬಿಡ್ತೀನಿ ಬೇಗ, ಅದಕ್ಕೆ ಬಿ ಕಾನ್ಫಿಡೆಂಟ್. ಓಕೆ. ಹಲೋ ಹಲೋ, ನೇತ್ರಾವತಿ ಅವರು? ಯಾರು ನೀವು? ನಾವು ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇರೋದು. ಇಲ್ಲಿ ನಿಮ್ಮ ಮಗನ ಮೇಲೆ ಒಂದು ಕೇಸ್ ಆಗಿತ್ತು ಮೇಡಮ್. ಇಲ್ಲಿ ಜಗಳ ಮಾಡ್ಕೊಂಡಿದ್ದ ಹುಡುಗರ ಜೊತೆ, ಅದಕ್ಕೆ ಕಾಲ್ ಮಾಡಿದ್ವಿ ನಿಮ್ಗೆ. ಯಾವಾಗ್ರಿ? ಇವತ್ ಬೆಳಿಗ್ಗೆ ಮಾಡ್ಕೊಂಡಿದ್ದಾನೆ. ನಮಗೆ ಮಧ್ಯಾಹ್ನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ 1 ಅವರ್ ಮುಂದೆ. ಅದಕ್ಕೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರು. ಕೊಡ್ರಿ ನಮ್ಮ ಮಗನ ಕೈಯಾಗ. ಇಲ್ಲ, ಒಳಗಡೆ ಇದ್ದಾರೆ. ಸರ್ ಕಾಲ್ ಮಾಡಿ ಎಲ್ಲ ಪೇರೆಂಟ್ಸ್ ಬರಕ್ ಕೇಳಿ ಅಂತ ಹೇಳಿದ್ದಾರೆ. ಪೇರೆಂಟ್ಸ್ಗೆ ಬರಕ್ ಕೇಳಿ ಅವ್ರ ಪೇರೆಂಟ್ಸ್ಗೆಲ್ಲ ಅಂತ ಹೇಳಿದ್ದಾರೆ ಮ್ಯಾಮ್. ಅಲ್ರಿ ನಮ್ಮ ಮಗನ ಕೈಯಾಗ ಕೊಡ್ರಿ, ನಾವು ಮಾತಾಡ್ತೀನಿ. ಇಲ್ಲ ಮ್ಯಾಮ್, ಸರ್ ಆರ್ಡರ್ ಮಾಡೋರ್ಗ ಆತರ ಕೊಡಕ್ ಆಗಲ್ಲ. ತುಂಬಾ ಜೋರಾಗಿ ಹೊಡೆದಾಡಿದ್ದಾರೆ ಮ್ಯಾಮ್ ಹುಡುಗರ ಜೊತೆ ಎಲ್ಲ. ಹಲೋ, ಎಲ್ಲಿ ಹೊಡೆದಾಡಿದಾರ್ರಿ? ಇಲ್ಲಿ ಗ್ರೌಂಡ್ ಅಲ್ಲಿ ಹೊಡೆದಾಡಿದ್ದಾರೆ ಮ್ಯಾಮ್. ಅವ್ರ ಕಾಲೇಜ್ ಗ್ರೌಂಡ್ ಅಲ್ಲಿ. ಬೆಳಿಗ್ಗೆ ಏನೋ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದ್ದಿದ್ದಕ್ಕೆ ಫಂಕ್ಷನ್ ಬಂದು ಹೊಡೆದಾಡಿದ್ದಾರೆ. ನಿಮ್ ಮಗ ಒಬ್ರು ತಲೆ ಹೊಡೆದಿದ್ದಾನೆ. ಹೌದ್ರಿ? ಆ ಹುಡುಗನ ಹಾಸ್ಪಿಟ್ಲ್ ಕಳ್ಸಿದ್ವಿ. ಎಲ್ಲಿ ಹೇಳ್ರಿ? ಪೊಲೀಸ್ ಸ್ಟೇಷನ್ ಇಲ್ಲ ಮ್ಯಾಮ್, ಸ್ಟೇಷನ್ ಹತ್ರ. ಸರಿ ಬರ್ತೀನಿ. ಅಲ್ಲ ಮೇಡಮ್, ಈಗ ಅದು ತುಂಬಾ ದೊಡ್ಡದಾಗಿದೆ ಕೇಸು. ಈಗ ನಿಮ್ಗೆ 2 ಆಪ್ಷನ್ ಕೊಡ್ತೀವಿ ನಾವು. ಏನ್ರಿ? ಈಗ ನಿಮ್ ಮಗ ಈ ತರ ಮಾಡಿದಾನೆ. ಒಂದು ಕೇಸ್ ಆದ್ರೆ 1 ವರ್ಷ ಜೈಲ್ ಫಿಕ್ಸು. ಇನ್ನೊಂದು 10,000 ಪೇ ಮಾಡಿದ್ರೆ ಬಿಟ್ ಕಳಿಸ್ತೀವಿ. 10,000 ಮೇಡಮ್, 10,000 ಪೇ ಮಾಡಿದ್ರೆ ಬಿಡ್ತೀವಿ. ನಾನು 10,000 20,000 ಆದ್ರೂ ಕೊಡ್ತೀನಂತ. ನನ್ ಮಗ ಎಲ್ಲದನ್ನ ಅಷ್ಟ್ ಹೇಳ್ರಿ ಫಸ್ಟ್ ನೀವು. ಸರ ನೀವ್ ನನ್ ಮಗನ ಕೈ ಕೊಡ್ರಿ ಫಸ್ಟ್, ನಾನು ಆಮೇಲೆ ಮಾತಾಡ್ತೀನಿ. ಮೇಡಮ್ ಆ ತರ ಎಲ್ಲ ಕೊಡಕ್ ಬರಲ್ಲ, ಅವ್ರು ಲಾಕಪ್ ಅಲ್ಲಿ ಇದಾರೆ. ಸರ ಫಸ್ಟ್ ನನ್ ಮಗನ ಕೈ ಕೊಡ್ರಿ, ನಾನು ಆಮೇಲೆ ನಿಮ್ ಊಟ ಮಾತಾಡ್ತೀನಿ. 10,000 ಕೊಡ್ರಿ, 50,000 ಕೇಳಿದ್ರೆ ನಾನು ಏನ ಮಾಡಿ ನನ್ ಮಗನ ಕೈ ಕೊಡ್ರಿ, ನಾನು ಮಾತಾಡ್ತೀನಿ ಏನಾಗ್ಯದ ಅಂತ ಕೇಳ್ತೀನಿ. ಆ ತರ ಕೊಡಕ್ ಬರಲ್ಲ ಮೇಡಮ್. ಸರಿ ಬಿಡ್ರಿ, ನಾನೇ ಪೊಲೀಸ್ ಸ್ಟೇಷನ್ಗೆ ಬರ್ತೇನೆ. ಸರಿ. ಹಲೋ ಮೇಡಮ್, ಹೇಳ್ರಿ. ನಿಮ್ಮ ಫುಲ್ ಡೀಟೇಲ್ಸ್ ಬೇಕಿತ್ತು ಸ್ವಲ್ಪ. ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅದನ್ನ ಸ್ವಲ್ಪ ಹೇಳಿದ್ರೆ. ನನ್ ಮಕ್ಕಳು ಎಷ್ಟ್ ಜನರ ಇರ್ಲಿ, ಈಗ ನನ್ ಮಗ ಒಬ್ಬತ್ ನಿಮ್ ಜೊತೆ ಅಲ್ಲಿ ಇದು ಮಾಡ್ಕೊಂಡಿದಾನಲ್ಲ, ನಾನ್ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ನಮಗೆ ಅಲ್ಲ ರೀ, ನಿಮ್ ಮಕ್ಳಿಗೆ ನೀವ್ ಇದೇ ತರನ ಹೇಳ್ಕೊಡೋದು? ನೋಡ್ರಿ, ನಮ್ ಮಕ್ಕಳಿಗೆ ಆತರ ಹೇಳ್ಕೊಟ್ಟಿಲ್ಲ. ಅವನಿಗೆ ಯಾರಾದ್ರೂ ಏನಾದ್ರು ಯಾವ ಹುಡುಗಿಯರ್ನಾರ ಚುಡಾಯಿಸಿದ್ರೆ, ಯಾವ್ದಾರ ಹುಡುಗರು ಒಂದ್ ವೇಳೆ ತಾಯಿನ ಏನಾದ್ರು ಯಾರಾದ್ರೂ ತಾಯಿ ಎತ್ತಿ ಬೇರಿದ್ರೆ ಅವನಿಗೆ ಕೋಪ ಬರ್ತೈತ್ರಿ. ಇಲ್ಲ ಅಂತ ನಾನ್ ಹೇಳಲ್ಲ. ಸುಮ್ನೆ ಅವ್ನ್ ಯಾರನ್ನು ತಡುವವನಲ್ಲ. ಏನ ಇದು ಏನ್ ಸಮಸ್ಯೆ ಆಯ್ತೋ ಗೊತ್ತಿಲ್ಲ. ನಾನ್ ಬರ್ತೀನಂತ ಹೇಳಕತ್ತೀನಲ್ರಿ. ಯಾವ ಟೌನ್ ಅಂದ್ರಲ್ಲ, ಈಗ ಅಲ್ಲ ಅಂದ್ರಲ್ಲ ಟೌನ್, ಬರ್ತೀನಿ ತಡ್ಕೋರಿ. ಅಲ್ಲ ಮೇಡಮ್, ಈಗ ನೀವು ಬರೋಷ್ಟಲ್ಲೇ ಟೈಮ್ ಆಗುತ್ತೆ. ನೀವು ಯಾವ ಊರಿಂದ ಬರೋದು? ನಾನ್ ಇಲ್ಲೇ ಬರ್ತೀನಿ ಸರ. ಹೌದಾ, ಓಕೆ. ಮತ್ತೆ ಅಮೌಂಟ್ ಹೆಂಗೆ ನೋಡಿ, ಅಮೌಂಟ್ ತಂದ್ರೆ ಮತ್ತೆ ಇಲ್ಲ ಡಿಕ್ಲೇರ್ ಮಾಡಿ ಕಳಿಸ್ಬಿಡ್ತೀವಿ. ಇಲ್ಲಾಂದ್ರೆ ನಿಮ್ ಮಗನ ನನ್ ಮಗನ ಬಂದ ನಾ ಮಾತಾಡ್ತೀನಿ ಅಂತೀನಲ್ರಿ.
ನನ್ ಮಗನ ಹತ್ರ ಬಂದ್ಮೇಲೆ ಮಾತಾಡ್ತೀನಿ. ಅಂದ್ರೆ ನೀವೇನ್ ಅಲ್ಲ, ಪೊಲೀಸರು ಈ ಫಸ್ಟ್ ದುಡ್ಡು ಕೇಳಿ ಇದನ್ ಮಾಡ್ತಾರಾ? ಅಲ್ಲ ಮೇಡಮ್, ಈಗ ನಾನು ನಿಮ್ ಒಳ್ಳೆ ಅಲ್ಲ ಸರ, ನನ್ ಒಳ್ಳೇದಕ್ಕ ಹೇಳೋದ್ರೇಕ ನೀವ್ ಈ ತರ ಕೇಳೋದು ತಪ್ಪಲ್ಲ ನಿಮ್ದು. ಅಲ್ಲ ಮೇಡಮ್, ಈಗ ಕೇಸ್ ದೊಡ್ಡದಿದೆ ನಿಮ್ ಮಗನ್ ಮೇಲೆ. ಸರ, ನನ್ ಮಗನ್ ಮೇಲೆ ದೊಡ್ಡ ಕೇಸ ಇರ್ಲಿ, ತಪ್ಪು ಸರಿ ಬಗ್ಗೆ ಮಾತಾಡ್ಬೇಕಲ್ಲ. ನಾನ್ ಬರ್ತೀನಿ, ನನ್ ಮಗನ್ ಕೇಳ್ತೀನಿ. ನನ್ ಮಗ ಯಾಕಂದ್ರೆ ತಪ್ಪು ಮಾಡವಲ್ಲ, ನನಗ್ ಗುರ್ತದ. ಆ ತರ ನನ್ ಮಕ್ಕಳನ್ನ ಸಾಕಿಲ್ಲ ಸರ. ನಾನ್ ಬರ್ತೀನಿ, ಕೇಳ್ತೀನಿ ನನ್ ಮಗನ್ನ ಯಾರ್ ತಪ್ಪಿಗೆ ಪೇಚಾಡಿದ್ರು ಏನು ಅಂತಂದಲ್ಲಿ. ಅಲ್ಲ ಮೇಡಮ್, ಈಗ ಬೇರೆ ಯಾರ ಕೈಲಾದ್ರು ಮಾತಾಡಿಸ್ತೀರಾ ನೋಡಿ, ನೀವು ಸ್ವಲ್ಪ ಟೆನ್ಷನ್ ಆಗ್ತಾ ಇದೀರಾ. ಯಾರ ಕಡೆಯಿಂದ ಏನ್ ಮಾತಾಡ್ಸಕ್ ಹೇಳ್ರಿ, ನಾವ್ ಬರ್ತೀನಿ. ಫಸ್ಟ್ ನಾನ್ ಟೌನಿಗೆ ಬರ್ತೀನಿ, ನನ್ ಮಗನ್ ಜೊತೆ ಮಾತಾಡಿದ್ಮೇಲೆ ನಾನ್ ಏನ್ ಮಾತಾಡ್ಬೇಕು ಮಾತಾಡ್ತೀನಿ, ಆಯ್ತಾ? ಅಲ್ಲ ಮೇಡಮ್, ನಾನ್ ಯಾರಿಗ್ ಮಾತಾಡ್ಬೇಕು ಯಾರಿಗಿಲ್ಲ ಅಂತ ನನ್ಗೆ ಗುರ್ತದ ಸರ್. ಅಲ್ಲ, ನೀವು ಯಾರಿಗ್ ಮಾತಾಡ್ತೀನಿ ಅಂದ್ರೆ ಏನ್ ಭಯ ಪಡಿಸ್ತಾ ಇದ್ದೀರಾ? ಯಾರಿಗ್ ಮಾತಾಡ್ತೀನಿ ಅಂತ? ಸರ, ನಾನೇನ್ ಭಯ ಪಡಿಸ್ಲಿ ಸರ? ಭಯ ಪಡಿಸಕ್ ಏನಿಲ್ಲ ಸರ, ಕಾನೂನು ಆಕಾರ ಇರ್ತೈತಲ್ವಾ. ನೀವ್ ಭಯ ಪಡೋದ್ರ ಕರೆ ಏನಾಯ್ತು? ಇಷ್ಟೊತ್ ನೀವ್ ಮಾತಾಡಕ್ಕೂ ಇದಿಲ್ಲ. ನನಗೆ ಈಗ ಹೇಳಿದ್ರಲ್ಲ ಸರ, ನೀವ್ ಬರ್ತೀನಿ ನಾನು, ಆಯ್ತಾ? ಇಲ್ಲ, ಅವನು ಯಾರೋ ಅವ್ರ ಅಕ್ಕರೊಬ್ರು, ಅವ್ರ ತಾಯಿ ಅವ್ರ ಅಕ್ಕರ್ ಇದಾರ ಅಂದ್ರು. ಅವ್ರ ಅಕ್ಕರ್ ಯಾರು ಸ್ವಲ್ಪ ಫೋನ್ ಮಾಡಿ ಅವ್ರಿಗೆ. ಏನ್ ಸರ? ಅವ್ರ ಅಕ್ಕರ್ ಯಾರೋ ಇದಾರಂತಲ್ಲ. ಅವ್ರ ಅಕ್ಕರ್ಗೆ ಯಾಕೆ ಫೋನ್ ಮಾಡ್ಬೇಕು ಸರ? ಇಲ್ಲ ಮೇಡಮ್, ಈಗ ಅಂದ್ರೆ ಕೇಸ್ ಆಗಿದೆ. ಅವರು ಆಪೋಸಿಟ್ ಏನೋ ಹುಡುಗ ಇದಾನಲ್ಲ, ಅವ್ರ ಫ್ಯಾಮಿಲಿ ಅವರು ಅವ್ರನ್ನೆಲ್ಲಾರನ್ನ ಕರೆ ಕಳ್ಸಂತಿದ್ದಾರೆ ರೀ. ನನ್ ಮಗಳದು ಅವ್ರ ಅಕ್ಕಗೂ ಅವ್ರ ಫ್ಯಾಮಿಲಿ ಏನ್ರಿ ನೀವ್ ಹೇಳ್ತಾ ಇರೋದು? ಇಲ್ಲ ಮೇಡಮ್, ಯಾರ್ ನೀವ್ ಮಾತಾಡ್ತಾ ಇರೋದು? ಇದು ನನ್ ಮಗ ಪೇಚಾಡೋಣ ಅಂದ್ರಿ, ಇವಾಗ ನನ್ ಮಗ ಯಾರ್ ನೀವ್ ಮಾತಾಡ್ತಾ ಇರೋದು? ಮೇಡಮ್, ಈಗ ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇರೋದು. ನೀವು ಪೊಲೀಸ್ ಸ್ಟೇಷನ್ ಇಂದ ಮಾತಾಡಿ ಸರ, ಆದ್ರೆ ನೀವ್ ಒಳ್ಳೆ ನನ್ ಮಗಳ ವಿಚಾರ ಇದಕ್ ಬೇಕಾಗಿತ್ತು ಸರ್. ಇಲ್ಲ ಮೇಡಮ್, ಅವ್ರು ಹೇಳಿದ್ದೇನಂದ್ರೆ, ನಾವು ಎಷ್ಟ್ ಜನ ಇದಾರೆ ಏನು ನಿಮ್ ಫ್ಯಾಮಿಲಿ ಅಂತ ಎನ್ಕ್ವೈರಿ ಮಾಡಿ ಕೇಸ್ ಮಾಡಿದೀವಿ, ಕಂಪ್ಲೇಂಟ್ ಬರ್ಕೊಂಡಿದೀವಿ ಅವ್ರ ಮೇಲೆ. ನಮ್ ಮಗಳ ಮೇಲೆ ಅದಕ್ಕೆ ಬರ್ಕೊಂಡ್ರಿ ಮೇಡಮ್? ಹಂಗಲ್ಲ ಮೇಡಮ್, ಈಗ ಅವರು ಹುಡುಗ ಈಗ ಜಗಳ ಮಾಡಿದನಲ್ಲ, ಅವ್ರ ಫ್ಯಾಮಿಲಿ ಎಷ್ಟ್ ಜನ ಇದಾರೆ ಅಂತ ನಮಗ್ ಗೊತ್ತಾಗ್ಬೇಕು. ಅಂದ್ರೆ ನಾವು ಫ್ಯಾಮಿಲಿ ಎಲ್ಲಾರ ಹೆಸರು ಬರ್ಕೊಂಡಿರ್ತೀವಿ. ಸೊ ಅದಕ್ಕೆ ಕೇಳಿ. ನೀವ್ ಬರ್ಕೊಂಡಿರಲ್ಲ, ಸರಿ ಸರ. ಅದಕ್ಕೆ ಇವಾಗ ನಾನ್ ತಾಯಿ ಇದೀನಲ್ಲ, ಬರ್ತೀನಿ. ನನ್ನ ಮಗಳ ಅದಕ್ಕೆ ಬೇಕು ಸರ್. ಅದಕ್ಕೆ ಅಲ್ಲ, ನೀವ್ ಒಬ್ರೇ ಬರೋಕ್ಕಿಂತ ಅವ್ರು ಸ್ವಲ್ಪ ಎಜುಕೇಟೆಡ್ ಇದಾರೆ ಅಂತ ಹೇಳಿದ್ರು. ಅವ್ರ ಏನೋ ಡಿಗ್ರಿ ಏನೋ ಮಾಡಿದಾರೆ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಕರ್ಕೊಂಬಂದ್ರೆ ಅವ್ರಿಗೂ ನೋಡಿ ಸರ, ನನ್ ಮಕ್ಕಳು ಅಲ್ಲಿವರೆಗೆ ಹಚ್ಚೋಷ್ಟು ನನಗೇನು ಪೆದ್ದಿ ಅಲ್ಲ ಸರ. ನನ್ ಮಗಳು ಓದ್ತಾ ಇದ್ದಾಳೆ, ಡಿಗ್ರಿನಾರ ಓದ್ಲಿ, ಡಬಲ್ ಡಿಗ್ರಿಯಾರ ಓದ್ಲಿ ಸರ. ನನ್ ಮಗನಲ್ಲಿ ನೀವು ಜನ, ನನ್ ಮಗ ಯಾರ ಜೊತೆ ಗುದ್ದಾಡ್ಯಾನೋ ಅವ್ರು ಬೇಕಲ್ಲ ನನಗೆ, ಹೌದಲ್ಲ? ನೀವ್ ಕರ್ಕೊಂಡ್ ಬಂದಿರಿ ಕರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರನ್ನ ಕರ್ಕೊಂಬ, ಇವ್ರ ಸರ. ನೀವ್ ಯಾರೋ ನನಗೆ ಏನೋ ಫೂಲ್ ಮಾಡಕತ್ತಿದಂಗ ಆಗ್ಯದ ಏನ್ ಸರ. ದಯವಿಟ್ಟು ನನ್ನ ಮಗ ಅಂತ ತಪ್ಪು ಕೆಲಸ ಮಾಡಲ್ಲ, ಮಾಡಕ್ಕೂ ಹೋಗೋದಿಲ್ಲ. ಅಲ್ಲ ಮೇಡಮ್, ನೀವ್ ಹೇಳ್ತೀರ ಎಲ್ಲಾ ತಾಯಿ ತಂದೆ ಇದೇ ತರ ಹೇಳೋದು, ಬಟ್ ಮಕ್ಕಳು ತಾಯಿ ತಂದೆ ಹೇಳೋದು ಯಾರ ಮಕ್ಕಳಾದ್ರೂ ಕಣ್ಣು ಮುಚ್ಚಿ ತಪ್ಪು ಮಾಡ್ತದ ಏನೋ ಸರ. ನನ್ನ ಮಕ್ಕಳು ಆತರ ಮಾಡಲ್ಲ, ನನ್ನ ನಂಬಿಕೆ ನನಗೆ ಅದ. ಅಲ್ಲ ಮೇಡಮ್, ಎಲ್ಲಾ ತಂದೆ ತಾಯಿಗೆ ಇದೇ ತರ ಇರುತ್ತೆ ಮೇಡಮ್. ಎಲ್ರು ಹಿಂಗ್ ಹೇಳೋದಿನ್ನ ಅವನ ಜೊತೆ. ಅದೇ ನಾನ್ ಹೇಳಕತ್ತೀನಲ್ರಿ, ಎಲ್ಲಾ ತಂದೆ ತಾಯಿಗೆ ಏನೋ ಗುರ್ತಿಲ್ಲ. ನನ್ ಮಕ್ಳು ಹೆಂಗ್ ಬೆಳೆಸ್ಬೇಕಂತ ನನಗ್ ಗುರ್ತದ, ನಾನ್ ಬೆಳೆಸೀನಿ, ಹೌದ್ರಾ? ಆದ್ರೆ ನನ್ ಮಗ ಈ ತಪ್ಪು ಮಾಡ್ಯಾನಂತ ನೀವ್ ಹೇಳಕತ್ರಲ್ಲ, ನನ್ ಮಗ ಯಾವತ್ತೂ ಅಂತ ತಪ್ಪು ಮಾಡವನಲ್ಲ. ಅಂದ್ರೆ ನೀವೀಗ ನಮ್ ಪೊಲೀಸರ್ನ ಸಿಟ್ಟಿಲ್ಲ ಅಂತ ಹೇಳಲ್ಲ, ಆದ್ರೆ ಎದಕ್ ಸಿಟ್ಟು ಬರ್ತದ ಅಂದ್ರ, ಯಾರನ್ನಾದ್ರೂ ಹುಡುಗಿಯರ ಯಾವ ಹುಡುಗರಾದ್ರೂ ಚುಡಾಯಿಸಿದ್ರೆ, ತಾಯಿದ ಸುದ್ದಿ ಎತ್ತಿ ಬೇದ್ರೆ ಅವನಿಗೆ ಸಿಟ್ಟು ಬರ್ತೈತಿ. ಇಲ್ಲ ಅಂತ ನಾನು ಒಪ್ಪಲ್ಲ. ಆದ್ರೆ ಅವನ್ ಜೊತೆ ಜಗಳ ಮಾಡಿದ್ರೆ ಏನ್ ತಪ್ಪು ಮಾಡ್ಯಾರ ಅಂತ ಕೇಳಿ ನನ್ ಮಗನ್ ನೀವು ನನಗೆ ಅವಾಗ ಫಸ್ಟ್ ನೀವು ಫೋನ್ ಮಾಡ್ಬೇಕಾಗಿತ್ತಲ್ಲ. ಬೆಳಿಗ್ಗೆನ ನೀವು ಅರೆಸ್ಟ್ ಮಾಡಿ ಇಷ್ಟೊತ್ತಿಗೆ ಫೋನ್ ಮಾಡ್ರಲ್ಲ, ತಪ್ಪಲ್ಲ ನಿಮ್ದು. ಬೆಳಿಗ್ಗೆ ಜಗಳ ಆಗಿರೋದು, ನಮಗ್ ಕೇಸ್ ಆ ಹುಡ್ಗನ್ ತಲೆ ಹೊಡೆದಿದ್ದಾರೆ. ನಾವ್ ಅದೇ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೆ ಈಗ ಗೊತ್ತಾಯ್ತು. ಇವಾಗ ಜಸ್ಟ್ ಅರ್ಧ ಗಂಟೆ ಮುಂಚೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದವ್ರು. ಹುಡ್ಗನ್ ತಲೆ ಹೊಡೆದಿದ್ದಾರೆ. ಜಗಳ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲ, ಜಗಳ ಬಂದಿರೋದು ಮೇಡಮ್, ಹುಡುಗಿಗೋಸ್ಕರನೇ ಜಗಳ ಬಂದಿರೋದು. ಹುಡುಗಿಗೋಸ್ಕರ ಬರ್ತದೆ ಸರ್ ಏನೋ ಮೇಡಮ್, ನಿಮ್ ಮಗ ಯಾರನ್ನ ಲವ್ ಮಾಡಿದಾನಂತೆ. ನನ್ ಮಗ ರೀ? ಲವ್ ಮಾಡಿದಾನಂತೆ. ಅದೇ ಹುಡುಗಿನ ಇನ್ನೊಂದ್ ಹುಡುಗ ಯಾರ ಲವ್ ಮಾಡಿದಾನೆ, ಅದರಿಂದ ಜಗಳ ಬಂದಿರೋದ್ ಮೇಡಮ್. ಇದು ಆ ಹುಡುಗ ನಿಮ್ಮ ಹುಡುಗಿನ್ ಲವ್ ಮಾಡ್ಯಾನಂದ್ರೆ? ಹಾ ಮೇಡಮ್. ಸರ, ಇದನ್ ಯಾರಿಗಾದ್ರೂ ಕತಿ ಕಟ್ರಿ. ನನ್ನ ಮಗ ಒಂದ್ ಹುಡುಗಿನ ಲವ್ ಮಾಡ್ಯಾನ, ಆ ಹುಡುಗಿನ ಇನ್ನೊಬ್ಬ ಹುಡುಗ ಲವ್ ಮಾಡ್ಯಾನ. ಆ ಹುಡುಗಿ ಯಾರೀ ಕೊಡ್ರಿ ಸರ್ ಅಲ್ಲಿದ್ದಿದ್ರ? ಆ ಹುಡುಗಿ ಇಲ್ಲ ಮೇಡಮ್, ಪೊಲೀಸ್ ಸ್ಟೇಷನ್ ಆ ಹುಡುಗಿ ಹೆಂಗಿರ್ತಾಳೆ? ಪೊಲೀಸ್ ಸ್ಟೇಷನ್ ಎಲ್ಲಾರು ಬರ್ಲೇಬೇಕು. ಹುಡುಗಿನೂ ಬರ್ಬೇಕು, ಹುಡುಗನೂ ಬರ್ಬೇಕು, ತಾಯಿ ತಂದಿನೂ ಬರ್ಬೇಕು.
ಒಂದ್ ಕಡೆಯಿಂದ ತಪ್ಪಾಗಿರಂಗಿಲ್ಲ. ನನ್ನ ಮಗ ಹುಡುಗಿನ ಅಂತಂದ್ರಲ್ಲ ಇವಾಗ ಇದು ಮತ್ತ ನನಗಿನ್ನು ಕನ್ಫರ್ಮ್ ಆತ್ ಸರ. ನೀವ್ ಯಾರೋ ಏನೋ ಬೇಕಂತ ಮಾಡಕ್ ಹತ್ರಿ, ಕೊಡ್ರಿ ನನ್ ಮಗನಿಗ್ ಕೊಡ್ರಿ, ನಾ ಮಾತಾಡಿ ಆ ಹುಡುಗಿ ಯಾರ್ ಹಾಕಿ ಲವ್ ಮಾಡಿರೋದು, ಆ ಹುಡುಗ ಯಾರು ಇನ್ನೊಬ್ಬನ್ ಮಾಡಿರೋದು ಅಲ್ಲೇ ವಿಚಾರಿಸ್ಕೊಂಡ್ ಬರ್ತೀನಿ ತಗೊಳ್ರಿ ಸರ್. ಕೊಡ್ತೀನಿ ನೋಡಿ, ನಿಮ್ ಮಗನ್ ಕೈಲಿ ಕೊಡ್ತೀನಿ ನೋಡಿ. ಕೊಡಿ ಸರ್. ಇಲ್ಲಿ ತಗೊಳ, ಇಲ್ಲಿ ನಿಮ್ಮ ಅಮ್ಮ ಮಾತಾಡ್ತಾರ ನೋಡು. ಹಲೋ ಹಲೋ ಮಮ್ಮಿ, ಅದೇನಿಲ್ಲ ಮಮ್ಮಿ, ಒಂದ್ ಸಣ್ಣ ಜಗಳ ಅದ. ಏನ್ ಸಣ್ಣ ಜಗಳ ಕಾರು? ಹಲೋ ಕಾರು, ಯಾವಾಗ ಅರೆಸ್ಟ್ ಆಗಿ ನೀನು? ಇವಾಗ ಒಂದ್ ಅರ್ಧ ಗಂಟೆ ಮುಂಚೆ ಮೇ ಅದ ಕಾಲೇಜ್ನಾಗ ಒಂದ್ ಸಣ್ಣ ಜಗಳ ಆಗಿತ್ತ. ಅದು ಸ್ವಲ್ಪ ಅವ್ರು ಅದು ಹಂಗ ಇದ್ ಮಾಡ್ಕೊಂತ ಹುಡ್ಗನ್ ತಲಿ ಹೊಡೆದ್ ಬಿಡ್ತಾ. ಅದು ನಾನು ಹೊಡೆದಿಲ್ ಮಮ್ಮಿ, ಬ್ಯಾರೆದಾರು ಹೊಡೆದಾರು. ನಾನ್ ಸ್ವಲ್ಪ ಹಿಂಗ್ ದೂಕಿದ್ ನಷ್ಟ ಅದು ತಲಿ ಹೊಡೆದೈತೆ, ಇದು ಚುಚ್ಕೊಂಬಿಟ್ಟೈತಿ ಕಲ್ಲು. ಅದ ಸ್ವಲ್ಪ ಆ ಹುಡುಗ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ಯಾರ ಅವ್ರು. ಅದು ಸ್ಟಿಚ್ ಹಾಕ್ಯಾರ, ಇವ್ರು ಅದಕ್ ಬಂದ್ ಕಂಪ್ಲೇಂಟ್ ಮಾಡ್ಯಾರ ಅವ್ರು. ಎಲ್ಲದಿ ನೀನೀಗ? ಇಲ್ಲೇ ಪೊಲೀಸ್ ಸ್ಟೇಷನ್ ತಕ ಮಮ್ಮಿ. ಸರಿ ಬಂದೆ ತಡಿ. ಇಲ್ಲ ಇಲ್ಲಿ ಹೇಳಿನ್ ಬಿಡು ಮಮ್ಮಿ, ನಾನು ಅಲ್ಲೇ ಬ್ಯಾರೆದಾರಿಗೆ ಹೇಳಿನಿ, ಬರಾಕ್ ಕುಂತಾರ. ಯಾರಿಗ್ ಹೇಳಿದಪ್ಪಿ ನೀನು? ಇಲ್ಲ ಇಲ್ಲಿ ಬ್ಯಾರೆದಾರ ನಂಗೆ ಗೊತ್ತಿರೋರ್ಗೆ ಹೇಳಿದ್ದೆ, ಅವ್ರು ಬರ್ತಂದಾರು, ನೀನೇನ್ ಬರಾಕ್ ಹೋಗ್ಬಿಡು ಬಿಡು. ನಾನು ಹೇಳಿನ ಅವ್ರಿಗೆಲ್ಲ. ಅದಕ್ಕೆ ಅವ್ರು ಒಂದ್ಸತಿ ನೀನು ಓದವ ಅಲ್ಲದ ಕೇಳ್ಸೋ ಅಂದ್ರೆ ಹೆಂಗಿದ, ಏನ್ ತಿಳ್ಕೊಂಡಿ ನೀನ? ಇಲ್ಲ ಒಮ್ಮೆ ಅದ್ರಾಗ ನಂದೇನ್ ತಪ್ಪಿಲ್ಲ, ಸ್ವಲ್ಪ ದೂಕಿದ್ ನಷ್ಟ. ಅಲ್ಲ ಕರು, ನೀನ್ ಏನ್ ತಿಳ್ಕೊಂಡಿದೆ? ನಾನ್ ಎದಕ್ ನಿನ್ ಕಳಿಸಿರೋದ? ನೀನ್ ಏನ್ ತಿಳ್ಕೊಂಡಿ ಕಾರ್ತಿಕ? ಕೇಸ ಅಂದ್ರೆ ನೀನ್ ಓದ ಹುಡುಗನ್ ಮ್ಯಾಗ ಒಂದ್ ಕೇಸ್ ಅಂದ್ರೆ ಏನಂತ ತಿಳ್ಕೊಂಡಿ ನೀನ್? ಇಲ್ ಬಿಡು ಒಮ್ಮೆ, ಅದು ಸಣ್ಣದ ಇದು, ಅದೇನಾಗಲ್ಲ. ಸಣ್ಣದ ಕಾರು, ನನ್ ಕಳಿಸಿರೋದ್ ಎದಕ್ ನಾನು? ಅಳ್ಬಾರ್ದ್ ಬಿಡು, ಎದಕ್ ಕಳ್ತೀವಿ ಮಮ್ಮಿ? ಈಗ ಅಳ ಅಂತದ್ ಏನಾಗೈತಿ ಇಲ್ಲಿ? ಅಳ ಅಂತದ್ ಏನಂದ್ರೆ ಕಾರು, ನೀನ್ ಓದವ್ ನೀನು ಮುಂದ್ ಇವು ಎಲ್ಲಾದ್ರೂ ನಿನ್ಗೆ ಎದಕ್ಕಾದ್ರೂ ರಿಮಾರ್ಕ್ ಬರಂಗಿಲ್ಲ ಇವು? ಏನ್ ಮಾರ್ಕ್ ಆಗಲ್ಲ ಮಮ್ಮಿ, ಏನಾಗಲ್ಲ. ನಾನು ಇಲ್ಲಿ ಹೇಳಿನ ಒಬ್ರಿಗೆ, ಬರ್ತಾರ ಅವ್ರು, ಅದೇನಿಲ್ಲ ಎಲ್ಲ ಸಾಲ್ವ್ ಮಾಡ್ತಾನ. ನೀನ್ ಏನ್ ಟೆನ್ಷನ್ ತನಕ ಆರಾಮಾಗಿರ್. ನಾನು ಆರಾಮಾಗಿ ಮಾತಾಡೋಕಂತಿಲ್ಲ. ಸರಿ ನಮ್ ಬರ್ತೀನಿ ತಗೋ. ಇಲ್ಲ ಬರಾಕ್ ಹೋಗ್ಬಿಡಮ್ಮಿ, ಅಳಾಕ್ ಹೋಗ್ಬಿಡಮ್ಮಿ, ಅಳ ಅಂತದ್ ಏನಾಗಿಲ್ಲ. ಬಂದೆ ತಡಿ ಬರ್ತೇನೆ. ಅಲ್ಲ ಮಮ್ಮಿ, ಫ್ರ್ಯಾಂಕ್ ಬಿಡು ಮಮ್ಮಿ. ಹಲೋ ಕಾರು, ವಿಡಿಯೋ ಕಾಲ್ ಮಾಡು ಫಸ್ಟ್. ಮಮ್ಮಿ ನಾನು ಫ್ರ್ಯಾಂಕ್ ಮಾಡಕ್ ಕುಂತೀನಿ ಬಿಡು ಮಮ್ಮಿ. ವಿಡಿಯೋ ಕಾಲ್ ಮಾಡು ಕಾರು. ಮಮ್ಮಿ ನಾನು ಫ್ರ್ಯಾಂಕ್ ಕಾಲ್ ಮಾಡಿದ್ ಮಮ್ಮಿ, ಸಾರಿ ಮಮ್ಮಿ, ಸಾರಿ. ನಾ ಇಲ್ಲೇ ಅದೀನಿ ಬಿಡು. ಇಲ್ಲಿ ವಿಡಿಯೋ ಕಾಲ್ ಕನೆಕ್ಟ್ ಆಗೋತ್ ಮಮ್ಮಿ. ಇದು ನಿನ್ ಮೇಲೆ ಆಣೆಗು ಮಮ್ಮಿ, ನಿನ್ ಮೇಲೆ ಆಣೆ, ತಂಗಿ ಮೇಲೆ ಆಣೆ, ಅಕ್ಕನ ಮೇಲೆ ಆಣೆಗು, ನಾ ಮನ್ಯಾಗ ಅದೀನಿ. ಹಲೋ, ತಂಗಿಯರಿಗೆ ಹಂಗ ಮಾಡಿಯನ? ಇಲ್ಲ ಅವ್ರಿಗೆ ಯಾರಿಗೂ ಮಾಡಿಲ್ಲ, ಫಸ್ಟ್ ನಿನಗ್ ಮಾಡಿದ್ದು. ಮಾಡ್ಬೇಡಪ್ಪ ಆರು ನನ್ ವಾಯ್ಸ್ ಕಂಡು ಹಿಡಿಲಿಲ್ಲ ನೀನು. ಅಂದ್ರೆ ವಾಯ್ಸ್ ಅಂದ್ರೆ ಅದು ಸರಿ ಪೂರ್ತಿ ಯಾರೋ ಮಾತಾಡ್ದಂಗ್ ಕೇಳ್ತದ, ದೊಡ್ಡವ್ರು ಮಾತಾಡ್ದಂಗ. ಇದು ಪೇಪರ್ ಇಟ್ಕೊಂಡಿದ್ ಮಮ್ಮಿ ಬಾಯಿಗೆ, ಅದಕ್ಕೆ ಹಂಗ ಕೇಳೈತ್ ನಿನಗೆ. ಈಗ ನೋಡ್ ಮಾತಾಡ್ಲಿ ಹಂಗ. ಹಲೋ ನೇತ್ರಮ್ಮರು. ಸಾಕಪ್ಪ ಇನ್ನಮ್ಮ ಮಾಡ್ಬೇಡಂಗತಿ. ಸರಿ ಸರಿ ಸಾರಿ ಸಾರಿ ಮಮ್ಮಿ, ಸಾರಿ ಸಾರಿ, ಆಮೇಲೆ ಮಾಡ್ತನು. ಬಾಯ್, ಹುಷಾರ್ ಮಮ್ಮಿ. ನೀವು ಹುಷಾರಿರಪ್ಪ ಯಪ್ಪ. ಗೈಸ್ ಫೈನಲಿ ನಮ್ಮ ಪ್ರಾಂಕ್ ಸಕ್ಸಸ್ ಗೈಸ್. ನಮ್ಮಮ್ಮ ಸಖತ್ ಪರ್ಫೆಕ್ಟ್ ಆಗಿ ಫ್ರಾಂಕ್ ಆಗೋರು ಗೈಸ್. ನಮ್ಮಮ್ಮ ಮಸ್ತ್ ಫ್ರಾಂಕ್ ಆಗೋರು, ಒಳಗೆ ಸ್ಟಾರ್ಟ್ ಮಾಡ್ಬಿಟ್ರು ಪಾಪ ನಮ್ಮ ಗೈಸ್. ಇದ್ರ ಪಾರ್ಟ್ 2 ಮುಂದುವರಿಯುತ್ತೆ. ಪಾರ್ಟ್ 2 ಅಲ್ಲಿ ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡ್ತೀನಿ. ಸೊ ನಾನು ಪಾರ್ಟ್ 2 ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಗೈಸ್. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಓಕೆ, ಮತ್ತೆ ಸಿಗುವ ನಾಳೆ ಇನ್ನೊಂದು ಲಾಗ್ನಲ್ಲಿ. ಬಾಯ್, ಟೇಕ್ ಲಿಂಕ್ಸ್. ನೆಕ್ಸ್ಟ್ ವಿಡಿಯೋ ಮಸ್ತ್ ಆಗೈತೆ ಗೈಸ್. ಅದನ್ನು ಇವತ್ತು ರೆಕಾರ್ಡ್ ಮಾಡಿದ್ದೀನಿ, ಬಟ್ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ಇದ್ರಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಅದನ್ನ ನಾಳೆ ಆರ್ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಲಿಂಕ್ಸ್.